ನಮಸ್ತೆ. 26/7/2025 ಶನಿವಾರ. ಇವತ್ತು ದ್ವಿತೀಯ ತಿಥಿ ಇದೆ. ಅಂದರೆ ದ್ವಿತೀಯ ಅಂತಂದರೆ ಎರಡನೇ ತಿಥಿ. ಅಮಾವಾಸ್ಯೆ ಕಳೆದು ಎರಡನೇ ತಿಥಿ ಬಂದು ಅಂತಂದರೆ ತಿಂಗಳು ಮುಗಿದೋಯಿತು, ಆಷಾಢ ತಿಂಗಳು. ಇವತ್ತಿನ ನಕ್ಷತ್ರ ಆಶ್ಲೇಷ. ಮಧ್ಯಾಹ್ನ 3:51:58 ಆದರೂ ಶುಭವಾಗಿಲ್ಲ. 50% ಮಾತ್ರನೇ ಚೆನ್ನಾಗಿರೋದು. ಆಮೇಲೆ ಬರುವಂಥ ನಕ್ಷತ್ರ ಆಶ್ಲೇಷ ಮುಗಿದ ಮೇಲೆ ಮಕಾ ನಕ್ಷತ್ರ, ಅದು ಶುಭಕರವಾಗಿದೆ. ಒಂದೇ ಒಂದು ಶನಿವಾರ, ತಿಂಗಳ ದೋಷ ಮುಗೀತು. ಇವತ್ತು ಬೇರೆ ಬೇರೆ ವಿಷಯಗಳಿಗೆ ಹೋಗೋಣ. ಚಂದ್ರ ದರ್ಶನ ಮಾಡಿ ಶುಭ ಉಂಟು. ಇವತ್ತಿನ ದಿನದಲ್ಲಿ ಇರುವಂಥ ಬೇರೆ ಬೇರೆ ವಿಷಯಗಳು. ಇವತ್ತಿನ ಆಶ್ಲೇಷ ನಕ್ಷತ್ರ ರಾಕ್ಷಸಗಣ, ಮಕಾ ನಕ್ಷತ್ರ ಅನ್ನೋ ರಾಕ್ಷಸಗಣ. ಅದೇ ಆಶ್ಲೇಷ ಸಂಧಿಯಲ್ಲಿ ಇರುತ್ತದೆ, ಮಕಾ ನಕ್ಷತ್ರ ಪ್ರಾರಂಭದಲ್ಲಿ ಇರುತ್ತದೆ. ಆದ್ದರಿಂದ ಆಶ್ಲೇಷಕ್ಕೂ ಮಕಕ್ಕೂ ಸಂಧಿಕಾಲ ದೋಷ ಬರುತ್ತದೆ. ಆದ್ದರಿಂದ ಆಶ್ಲೇಷ ನಕ್ಷತ್ರದವರು ಮತ್ತು ಮಕಾ ನಕ್ಷತ್ರದವರು ಸ್ವಲ್ಪ ಗಮನ ಕೊಡಬೇಕು. ಮಧ್ಯಾಹ್ನ 3:52 20 ನಿಮಿಷಗಳ ಕಾಲ ದೋಷ ಬರುತ್ತದೆ. ಅದು ಸಂಧಿ ದೋಷ ಅಂತೀವಿ. ಆ ಸಮಯದಲ್ಲಿ ಯಾವುದನ್ನು ಮಾಡಬಾರದು. ಇವತ್ತು ಮಧ್ಯಾಹ್ನ 3:52 ಕರ್ಕಾಟಕ ರಾಶಿ, ಆನಂತರ ಸಿಂಹರಾಶಿ. ಬೆಳಿಗ್ಗೆ 6:04 9:50 ಆಶ್ಲೇಷ ನಕ್ಷತ್ರ 3ನೇ ಪಾದವಿದೆ. ಆನಂತರ 9:50 ಮೇಲೆ 3:52 ಆಶ್ಲೇಷ ನಕ್ಷತ್ರ, ಇದು 4ನೇ ಪಾದ. ಇಷ್ಟಕ್ಕೆ ಆಶ್ಲೇಷ ನಕ್ಷತ್ರವೇ ಮುಗಿತದೆ. ಅಲ್ಲಿಂದ ಪ್ರಾರಂಭವಾಗುವಂಥದ್ದು ಮಕಾ ನಕ್ಷತ್ರ. ಈ ಮಕಾ ನಕ್ಷತ್ರ ಖಂಡಿತವಾಗಿಯೂ ಶುಭಕರವಾಗಿದೆ. ಅಂದರೆ 3:52 ಮೇಲೆ ದಿನ ಪೂರ್ತಿ ಮಕಾ ನಕ್ಷತ್ರವಿದೆ. ಇದೇ ನಕ್ಷತ್ರ ನಾಳೆಯವರೆಗಿದೆ. ಅಂತಂದರೆ 27ನೇ ತಾರೀಕು ಭಾನುವಾರದವರೆಗಿರುತ್ತದೆ. ನಾಳೆ ಭಾನುವಾರ ಮಕಾ ನಕ್ಷತ್ರ ಸಂಜೆ 4:22:56 ಆದರೆ ಮರಣ ಮತ್ತು ಸಂಪತ್ತಿನ ನಾಶ ಅಂತ ಬರೋದರಿಂದ ನಾಳೆ ಶುಭವಲ್ಲ. ಅದರಲ್ಲೂ ಹಣಕಾಸು ವ್ಯವಹಾರನ ನಾಳೆ ಮಾಡೋಕ್ಕೆ ಹೋಗೋದು ಒಳ್ಳೆಯದಲ್ಲ. ಮಕಾ ಆದ ಮೇಲೆ ಬರುವ ಪುಬ್ಬ ನಕ್ಷತ್ರ ಶುಭಕರವಾಗಿದೆ. ಅದು ಸಂಜೆ ಆಗ್ಬಿಡ್ತದೆ. ಅಂದರೆ ಹೆಚ್ಚು ಕಮ್ಮಿ 4:15 ಅಂತ ಇಟ್ಕೊಳ್ಳಿ. 4:23 4:15 ಅಂತ ಇಟ್ಕೋಬೋದು. ಹಂಗಾಗಿ ಸಂಜೆ 4:15 ಮೇಲೆ ಅಂತಂದರೆ ರಾಹು ಕಾಲ ಇದೆಲ್ಲ ಇರೋದರಿಂದ ನೋಡ್ಕೊಂಡು ಕಾರ್ಯಗಳು ಮಾಡೋದು ನಾಳೆ ಉತ್ತಮ. ಮತ್ತು ಇವತ್ತಿನ ವಿಷಯಕ್ಕೆ ಬರೋಣ. ಇವತ್ತಿನ ದಿನ ಪ್ರಕಾರ 100% ಶುಭಗಳನ್ನು ನೋಡೋಣ. ನಾನು ಯಾವತ್ತೂ ಎಂದಿದ್ದೀನಿ, ಯಾಕೆಂತಂದರೆ ಎಷ್ಟೇ ಅಶುಭ ದಿನವಾದರೂ ಅದರಲ್ಲೂ ಒಳ್ಳೆಯ ಸಮಯವನ್ನು ಹುಡುಕಬಹುದು. ಎಷ್ಟೇ ಶುಭ ದಿನವಾದರೂ ಅದರಲ್ಲೂ ಕೆಟ್ಟ ಟೈಮ್ ಬರುತ್ತದೆ. ನಾನು ಫಸ್ಟೇ ಹೇಳಿದಂತೆ ಮಧ್ಯಾಹ್ನ 3:52 ಮೇಲೆ ಪರವಾಗಿಲ್ಲ ಅಂತ ಧನಪ್ರಾಪ್ತಿ ಇರುತ್ತದೆ. ಅಮೃತ ಯೋಗವೆಲ್ಲ ಕೂಡಿ ಬಂದಿದೆ. ಇದರಲ್ಲೂ ನಾವು 100% ಬೆಳಗ್ಗೆಯಿಂದಲೂ ಒಳ್ಳೆಯ ಸಮಯಗಳು ಸಿಗ್ತದ ಅಂತ ನೋಡೋಣ. ಮಧ್ಯಾಹ್ನ ಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಬೆಳಗ್ಗೆ 7:48 9:13, ಬೆಳಗ್ಗೆ 10:53 AM ಮಧ್ಯಾಹ್ನ 2 ಗಂಟೆ, ಮತ್ತು ಮಧ್ಯಾಹ್ನ 3:39 3:57, ಸಂಜೆ 6:08 ಪರವಾಗಿಲ್ಲ ಅಂತ ಏನಾದ್ರು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸಬಹುದು. ಆದರೆ ಶನಿವಾರದಲ್ಲಿ ಮುಹೂರ್ತ ಕಟ್ಟೋದಿಲ್ಲ, ಅದೊಂದು ನೋಡಿಕೊಳ್ಳಿ. ಇವತ್ತಿನ ಈ ದಿಶ ಹಿಂಗಿದೆ ಅಂತಂದರೆ 100% ಅಶುಭ ಸಮಯವನ್ನು ನೋಡೋಣ. 6:04 6:50 ದುರ್ಮುಹೂರ್ತ. ಅದೇ 6:55 ಮತ್ತೆ ಕಂಟಿನ್ಯೂ ಆಗುತ್ತದೆ 7:46 ದುರ್ಮುಹೂರ್ತ ಅಂತ. ಅದರಲ್ಲೂ 9:15 ಬೆಳಗ್ಗೆಯಿಂದ 10:51 ರಾಹುಕಾಲ. ಮಧ್ಯಾಹ್ನ 2:02 3:37 ಯಮಗಂಡ ಕಾಲವಿದೆ. 3:59 ಹೆಚ್ಚು ಕಮ್ಮಿ ಸಂಜೆ 4 ಗಂಟೆಯಿಂದ 6:06 ಮೃತ್ಯು ಇದೆ. ಈ ಸಮಯಗಳಲ್ಲಿ ಖಂಡಿತ ಗಮನ ಕೊಡಿ. ಕೆಲವು ಕಾರ್ಯಗಳನ್ನ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಿಕೊಳ್ಳಿ. ಇದು ಇವತ್ತಿನ ದಿನದ ವಿಶೇಷಗಳು.
ಅಂತಂದರೆ ಆಶ್ಲೇಷ ಮತ್ತು ಮಖಾ ನಕ್ಷತ್ರ ಇರುವ ದಿನದಲ್ಲಿ ಬಂದಿರುವಂಥ ವಿಶೇಷಗಳು ಅಂತ ನೋಡಿದ್ವಿ. ಅದರಲ್ಲೂ ಇನ್ನೂ ಸ್ವಲ್ಪ ಈ ಒಳ್ಳೆಯ ಟೈಮ್ ಮಾತ್ರವಲ್ಲ, ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಈ ತಾರಾ ಚಂದ್ರಬಲದಲ್ಲಿ ಏನೇ ಚೆನ್ನಾಗಿದ್ದರೂ ಜನರಲ್ ಆಗಿ ಡೇಟ್ ಚೆನ್ನಾಗಿರಬೇಕು, ಟೈಮ್ ಚೆನ್ನಾಗಿರಬೇಕು. ಇವತ್ತು ನೋಡಿದ್ವಿ ಮಧ್ಯಾಹ್ನ 3:52 ಶುಭವಾಗಿಲ್ಲ ಅಂತ. ಅದರಿಂದ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಆಮೇಲೆ ಹೆಂಗಿದೆ ಅಂತ ಇದೆಲ್ಲ ನೋಡಬಹುದು. ಫಸ್ಟ್ ನಾವು ಅಶ್ವಿನಿ ನಕ್ಷತ್ರದಿಂದ ಸ್ಟಾರ್ಟ್ ಮಾಡೋಣ. ನಿಮ್ಮ ನಕ್ಷತ್ರ ಅಶ್ವಿನಿ ಆದರೆ ಇವತ್ತಿನ ದಿನದಲ್ಲಿ ಖಂಡಿತವಾಗಿ ಮಧ್ಯಾಹ್ನ 3:52 ಶುಭಕರವಾಗಿದೆ. ಆದ್ದರಿಂದ ಖಂಡಿತವಾಗಿಯೂ ಸ್ವಲ್ಪ ಇರೋದರಲ್ಲಿ ಒಳ್ಳೆಯ ಟೈಮು ಅಂತ ತಿಳ್ಕೊಬೋದು. ಆಮೇಲೆ ಸಮಯ ಜನ್ಮತಾರೆಯಾಗಿರೋದ್ರಿಂದ ಏಟು ಗಾಯಗಳಿಲ್ಲದೆ ನೋಡ್ಕೊಳ್ಳಿ. ಭರಣಿ ನಕ್ಷತ್ರ ಮೇಷರಾಶಿ, ಮಿತ್ರತಾರೆ ಇದೆ, ಪರಮ ಮಿತ್ರತಾರೆ ಅಂತ ಇವತ್ತಿನ ದಿನಪೂರ್ತಿ ಶುಭಕರವಾಗಿದೆ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಮಧ್ಯಾಹ್ನದವರೆಗೂ ಅಂದರೆ 3:52 ಶುಭವಾಗಿಲ್ಲ. ನೋಡಿಕೊಂಡು ಹುಷಾರಾಗಿ ಓಡಾಡಿ ಮತ್ತು ಹಣಕಾಸಿನ ವಿಷಯದಲ್ಲಿ ಕೂಡ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಆ ರೀತಿ ಗಮನ ಕೊಟ್ಟರೆ ಏನೂ ದೋಷಗಳು ಬರೋಲ್ಲ. ಕೃತಿಕಾ ನಕ್ಷತ್ರ ವೃಷಭ ರಾಶಿ 2, 3, 4ನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಮಧ್ಯಾಹ್ನದವರೆಗೂ ಶುಭಕರವಾಗಿಲ್ಲ. ಆ ನಂತರನೇ ಎಲ್ಲವೂ ಕೈಕೂಡಿ ಬರೋದು. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಮಧ್ಯಾಹ್ನದವರೆಗೂ ಎಲ್ಲ ಕಾರ್ಯಗಳಲ್ಲೂ ಸಕ್ಸಸ್, ಅಂದರೆ ಮುಹೂರ್ತ ಕಾರ್ಯಗಳೆಲ್ಲ, ದಿನನಿತ್ಯದ ಕಾರ್ಯಗಳಲ್ಲಿ ಅಷ್ಟೊಂದು ದೋಷಗಳಿಲ್ಲ. ಆ ನಂತರ ಅನುಕೂಲಕರವಾಗಿಲ್ಲ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ನಿಮಗೆ ಖಂಡಿತವಾಗಿ 3:32 ಮೇಲೇ ಶುಭಕರವಾಗಿರೋದು. ಅಲ್ಲಿಯವರೆಗೂ ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ. ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಅಂತ ಇದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ನಿಮಗೂ ಅದೇ ರೀತಿಯಲ್ಲೇ ಮಧ್ಯಾಹ್ನ 3:52 ಮೇಲೆ, ಅಂದರೆ ಹೆಚ್ಚು ಕಮ್ಮಿ 4 ಗಂಟೆ ಮೇಲೆ ದ್ರವ್ಯ ಲಾಭ ಅಭಿವೃದ್ಧಿ ಎಲ್ಲ ಕೂಡಿ ಬರುತ್ತದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಆರೋಗ್ಯವು ಅದೇ ಸಮಯದಲ್ಲಿ ಧನಹಾನಿಯೂ ಮಧ್ಯಾಹ್ನದವರೆಗೆ ಉಂಟು. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ 1, 2, 3 ಪಾದಗಳಲ್ಲಿ ಹುಟ್ಟಿದವರಿಗೆ ವಿಪತ್ತಿದೆ, ಧನಹಾನಿ ಇದೆ, ವೇಸ್ಟ್ ಖರ್ಚುಗಳೆಲ್ಲ ಆಗುತ್ತದೆ. ಸ್ವಲ್ಪ ನೊಂದ್ಕೊಳ್ಳುವಂಥ ಆಚೆ ಹೇಳಿಕೊಳ್ಳುವಂಥದ್ದಲ್ಲ, ಆ ರೀತಿಯಾದ ಯೋಚನೆಗಳಿರುತ್ತದೆ. ದಾಟಿ ಬರಬೇಕು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ವಿಪತ್ತು ಉಂಟು. ಆದ್ದರಿಂದ ಗಾಡಿಗಳಲ್ಲಿ ಹುಷಾರು, ಖಂಡಿತವಾಗಿ ಗಮನ ಕೊಡಿ. ನಂತರ ನೋಡುವಂಥದ್ದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಅನುಕೂಲವಿದೆ, ಆರೋಗ್ಯದಲ್ಲಿ ಚೇತರಿಸ್ಕೊಳ್ತೀರಾ. ಹೆಚ್ಚಿನ ತೊಂದರೆ 3:52 ಆ ನಂತರ ಕೇರ್ ತಗೊಳ್ಳೋದು ಉತ್ತಮ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ 3:52 ಮೇಲೇ ಶುಭಕರವಾಗಿರೋದು. ಆದರೆ ಇವತ್ತಿನ ವಿಷಯದಲ್ಲಿ ಧನಹಾನಿ ಅಂತ ಇರೋದರಿಂದ ಹಣಕಾಸಿನ ವಿಷಯ ಗಮನ ಕೊಡಲೇಬೇಕು. ಮಖಾ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ ಪರಮ ಮಿತ್ರ ತಾರೆಯಾಗಿ ಸ್ವಲ್ಪ ಧನವ್ಯಯವನ್ನು ಕೊಡುತ್ತದೆ. ಇದೆಲ್ಲ 3:52 ಆ ನಂತರ ಜನ್ಮತಾರೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಅಥವಾ ಮನೆಯಲ್ಲೂ ಪೂಜೆ ಮಾಡ್ಕೋಬೋದು ಚಿಕ್ಕದಾಗಿ. ಇದೆಲ್ಲ ಅಭಿವೃದ್ಧಿಯನ್ನು ಕೊಡುತ್ತದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ ಮಿತ್ರಧಾರೆ, ಇದು ಮಧ್ಯಾಹ್ನದವರೆಗೂ ಅಂದರೆ 3:52 ಆ ನಂತರ ಇನ್ನಷ್ಟು ಚೆನ್ನಾಗಿರುತ್ತದೆ. ಹಂಗಾಗಿ ಈ ದಿನ ನಿಮಗೆ ಖಂಡಿತವಾಗಿ ಶುಭವಾಗಿದೆ. ಹಂಗಾಗಿ ಮುಹೂರ್ತ ಕಾಲ ಮಾಡಿ ಅಂತಲ್ಲ, ಈ ದಿನದಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡ್ಬೋದು. ಉತ್ತರ ನಕ್ಷತ್ರ ಸಿಂಹರಾಶಿ ಟೆನ್ಷನ್ ಇದೆ, ವ್ಯಯವಿದೆ ಮಧ್ಯಾಹ್ನದವರೆಗೂ. ಆ ನಂತರ ಇನ್ನಷ್ಟು ಚೆನ್ನಾಗಿರುತ್ತದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಮಧ್ಯಾಹ್ನದ ಮೇಲೆ ಶುಭವಾಗಿದೆ. ಆದರೆ ಹೆಚ್ಚಾಗಿ ಖರ್ಚುಗಳನ್ನು ಕಡಿಮೆ ಮಾಡ್ಕೋಬೇಡಿ, ಖರ್ಚುಗಳನ್ನ ಜಾಸ್ತಿ ಮಾಡಬೇಡಿ. ನಂತರ ನೋಡುವಂಥದ್ದು ಹಸ್ತ ನಕ್ಷತ್ರ ಕನ್ಯಾ ರಾಶಿ ಅನುಕೂಲವು ಇಷ್ಟಾರ್ಥ ಸಿದ್ಧಿಯು ಮಧ್ಯಾಹ್ನದವರೆಗಿದೆ. ಆ ನಂತರ ಹೇಳಿಕೊಳ್ಳುವಂತೆ ಇಲ್ಲ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ. ಆದ್ದರಿಂದಾಗಿ ಮಧ್ಯಾಹ್ನದ ನಂತರ ನಿಮ್ಮ ಕಾರ್ಯಗಳನ್ನ ನಾವು ಕೊಟ್ಟಿರೋ ಒಳ್ಳೆಯ ಟೈಮ್ನಲ್ಲಿ ಮಾಡಬಹುದು. ಚಿತ್ತಾ ನಕ್ಷತ್ರ ತುಲಾ ರಾಶಿ ಖಂಡಿತವಾಗಿ ಮಧ್ಯಾಹ್ನದ ನಂತರನೇ ಶುಭವಾಗಿರೋದು. ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೂ ಉಂಟಾಗುತ್ತದೆ. ಸ್ವಾತಿ ನಕ್ಷತ್ರ ತುಲಾರಾಶಿ ಆರೋಗ್ಯ ಉಂಟು, ಖಂಡಿತ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ ಇದೆ. ಇದೆಲ್ಲ 3:52 ಆ ನಂತರ ಯೋಚನೆ ಮಾಡ್ಕೋಬೇಕು. ವಿಶಾಖ ನಕ್ಷತ್ರ ತುಲಾರಾಶಿ ವಿಪತ್ತಿದೆ, ಆದರೂ ಅಭಿವೃದ್ಧಿಯೂ ಇದೆ. ಆದ್ದರಿಂದ ಏಟು ಗಾಯಗಳಿಲ್ಲದೆ ನೋಡಿಕೊಳ್ಳಿ.
3:52 ಮೇಲೆ ಇನ್ನೂ ಚೆನ್ನಾಗಿದೆ ಸಮಯ. ವಿಶಾಖ ನಕ್ಷತ್ರ, ವೃಶ್ಚಿಕ ರಾಶಿ. ವಿಪತ್ತು ಉಂಟು, ಕಾರ್ಯಗಳಲ್ಲಿ ಅಡೆತಡೆ ಇದೆ. ಇದೆಲ್ಲ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ನಂತರ ಕ್ಷೇಮವು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಉಂಟಾಗುತ್ತದೆ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಸಂಪತ್ತಿದೆ, ಕಾರ್ಯಗಳಲ್ಲಿ ಅಡೆತಡೆ ಉಂಟು. ಕಾರ್ಯಗಳಲ್ಲಿ ಸ್ವಲ್ಪ ಇನ್ನೊಂದು ದಿನ ಮಾಡಿಕೊಳ್ಳೋಣ, ಆದರೆ ಬರುವ ವರಮಾನನ ದೂರ ಮಾಡಬೇಡಿ. ಮಧ್ಯಾಹ್ನದ ಮೇಲೆ ಓಡಾಟಗಳಲ್ಲಿ ಎಚ್ಚರ. ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಖಂಡಿತವಾಗಿ ಮಧ್ಯಾಹ್ನದ ನಂತರ ಅನುಕೂಲವಿದೆ. ದುಡ್ಡು ಕಾಸಲ್ಲಿ ಕೆಲಸ ಕಾರ್ಯಗಳು ಕೂಡ ಹೇಳಿಕೊಳ್ಳುವಂತೆ ಅಷ್ಟೊಂದು ದೋಷವಿಲ್ಲ. ಮೂಲ ನಕ್ಷತ್ರ, ಧನುಸು ರಾಶಿ. ಪರಮ ಮಿತ್ರಧಾರೆಯಾಗಿ ಸ್ವಲ್ಪ ಆರೋಗ್ಯದ ಕಡೆ, ಅಂದರೆ ಊಟ ತಿಂಡಿಯಲ್ಲಿ ಅದು ಮೇಂಟೈನ್ ಮಾಡ್ಬೋದು. ಪೂರ್ವಾಷಾಢ ನಕ್ಷತ್ರ, ಧನುಸು ರಾಶಿ. ದಿನಪೂರ್ತಿ ಅನುಗ್ರಹ ಇದೆ. ಹಂಗೆ ಅನುಗ್ರಹದ ಕಾರಣ ಅಂದರೆ ದೇವರ ಅನುಗ್ರಹದ ಕಾರಣ ಶುಭಕರವಾಗಿದೆ. ಉತ್ತರಾಷಾಢ ನಕ್ಷತ್ರ, ಧನುಸು ರಾಶಿ. ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ. ಅಲ್ಲಿಯವರೆಗೂ ಅಷ್ಟು ಹೇಳ್ಕೊಳ್ಳುವಂತೆ ಇಲ್ಲ. ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ. ಮಧ್ಯಾಹ್ನದ ಮೇಲೆ ಮಿತ್ರಧಾರೆ, ಸ್ವಲ್ಪ ಆರೋಗ್ಯದ ಕಡೆ ಗಮನ. ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ. ಧನಿಷ್ಠ ನಕ್ಷತ್ರ, ಮಕರ ರಾಶಿ. ಮಧ್ಯಾಹ್ನದ ಮೇಲೆ ಅನುಕೂಲವಾಗಿ ರೋಗವೃದ್ಧಿಯೂ ಉಂಟು. ಆದ್ದರಿಂದ ಒಂದು ಕಡೆ ಅನುಕೂಲ ಅಂದರೆ ಇನ್ನೊಂದು ಕಡೆ ಆರೋಗ್ಯದ ಕಡೆ ಗಮನ ಕೊಡಬೇಕು. ಧನಿಷ್ಠ ನಕ್ಷತ್ರ, ಕುಂಭರಾಶಿ. ಖಂಡಿತವಾಗಿ ಮಧ್ಯಾಹ್ನದ ಮೇಲೇ ಶುಭವಾಗಿರೋದು. ಆದ್ದರಿಂದ ಯಾವುದೇ ಮಾಡೋದಾದರೂ ಯೋಚನೆ ಮಾಡ್ಕೊಂಡು ಮಾಡಿ. ಶತಭಿಷ ನಕ್ಷತ್ರ, ಕುಂಭರಾಶಿ. ಆರೋಗ್ಯವು, ಶತ್ರುನಾಶವು ಅಂದರೆ ಶುಭವಾಗಿ ಮಧ್ಯಾಹ್ನದವರೆಗೂ ನಿಮಗಿದೆ. ಆನಂತರ ತಲೆ ಕೆಡಿಸ್ಕೋಬೇಡಿ, ಆಗೋದು ಆಗಲಿ. ಪೂರ್ವ ಭಾದ್ರಪದ ನಕ್ಷತ್ರ, ಕುಂಭರಾಶಿ. ಖಂಡಿತ ಮಧ್ಯಾಹ್ನದವರೆಗೂ ಸರಿಯಾಗಿಲ್ಲ. ಮಧ್ಯಾಹ್ನದ ಮೇಲೆ ಹೇಳಿಕೊಳ್ಳುವಂತೆ ಸ್ವಲ್ಪ ಸಮಾಧಾನವಿದೆ. ಪೂರ್ವ ಭಾದ್ರಪದ ನಕ್ಷತ್ರ, ಮೀನರಾಶಿ. ಮಧ್ಯಾಹ್ನದ ಮೇಲೆ ಆರೋಗ್ಯ ಉಂಟು, ಶತ್ರುನಾಶವೂ ಉಂಟು, ಅಂದರೆ ಶತ್ರು ಕಾಟ ನಮಗಿಲ್ಲ. ನಂತರ ನೋಡುವಂಥದ್ದು ಉತ್ತರ ಭಾದ್ರಪದ ನಕ್ಷತ್ರ, ಮೀನರಾಶಿ. ಮಧ್ಯಾಹ್ನದವರೆಗೂ ಸಂಪತ್ತು, ಕಾರ್ಯ ವಿಘ್ನಗಳೆಲ್ಲ ಉಂಟಾಗುತ್ತದೆ. ರೇವತಿ ನಕ್ಷತ್ರ, ಮೀನರಾಶಿ. ಮಧ್ಯಾಹ್ನದ ಮೇಲೆ ಶುಭವಾಗಿದೆ, ಶತ್ರು ಕಾಟವಿಲ್ಲ. ಆದ್ದರಿಂದ ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಇಲ್ಲಿಯವರೆಗೂ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.